ಕೇಸ್ ಅಂತ ಒಂದು ಅರಸೀಕೆರೆ. ನನಗೆ ಫಸ್ಟ್ ನೀವು ಅರಸೀಕೆರೆಗೆ ಬಂದಿದ್ರಿ ಅಂತ ಗೊತ್ತು. ನವೀನ್ ಕಿಲಾರ್ಲಳ್ಳಿ ಅನ್ನೋ ಸರ್ ಅರಸೀಕೆರೆ ಪ್ರೋಗ್ರಾಮಿಗೆ ಬಂದಿದ್ರ ಅಂತ ನಮ್ಮಮ್ಮ ಹೇಳ್ತಿದ್ರು ಸರ್. ಬಟ್ ನಿಮ್ಮನ್ನು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವತ್ತು ನೋಡಬೇಕು ಅಂತ ಬಂದ್ವಿ. ಆದರೆ ನಮ್ಮಮ್ಮ ಕರ್ಕೊಂಡು ಬಂದೆ ಅವತ್ತು. ಆದರೆ ನೀವು ಇರಲಿಲ್ಲ, ಅಲ್ಲಿ ಹೋದ್ರು ಅಂತ ಹೇಳಿದ್ರು. ಬಟ್ ಅವತ್ತು ಫುಲ್ ಬೇಜಾರಾಯಿತು. ಆದರೆ ಇವತ್ತು ನೋಡಿ ನನಗೆ ನವೀನ್ ಕಿಲಾರ್ಲಳ್ಳಿ ಸರ್ ಬಂದಿದ್ದಾರೆ ಅಂತ ಹೇಳಿದ್ರು. ಅವಾಗ ಫುಲ್ ಖುಷಿ ಆಯಿತು ಸರ್ ನನಗೆ. ಮತ್ತೆ ಇದ್ಬಿಟ್ಟು ನನಗೆ ನೀವು ಪ್ರತಿಯೊಂದು ಹೇಳೋ ಒಂದು ವರ್ಡ್ ಗೊತ್ತಾ ನನಗೆ ಮೈಂಡಲ್ಲಿದೆ. ಈಗ ಪ್ರತಿಯೊಂದು ಸರಿನೂ ಹೇಳ್ತೀರಿ ಪೇರೆಂಟ್ಸ್ ಅಂತ. ಬಟ್ ನನಗೆ ಇವತ್ತು ನನ್ನ ಅಪ್ಪ ಇಲ್ಲ. ಆದರೆ ಪ್ರತಿಯೊಂದು ಸರಿನಿಂದ ನನ್ನ ಅಪ್ಪ ಇದ್ದಾರೆ ಅಂತ ನಾನು ನಂಬ್ತೀನಿ. ಇವತ್ತೇನೇ ಅಚೀವ್ ಮಾಡಬೇಕಂದ್ರೂ ಫಸ್ಟ್ ನನ್ನ ಅಪ್ಪ ಇಲ್ಲ, ನಮ್ಮ ಅಪ್ಪ ಪ್ಲೇಸಲ್ಲಿರೋ ನಮ್ಮ ಮಾಮನ ನೆನೆಸ್ಕೊತೀನಿ ಸರ್. ಮತ್ತು ನಾನು ದೊಡ್ಡ ಅಚೀವ್ ಮಾಡಬೇಕು. ನನ್ನ ಅಪ್ಪನ ಹೆಸರು ಇವತ್ತು ನಮ್ಮ ಅಮ್ಮನ ಯಾವುದೇ ಬಾಧೆ ಇಲ್ಲ ಸರ್. ನನ್ನ ಅಪ್ಪನ ಹೆಸರು ದೊಡ್ಡ ಸಾಧನೆ ಮಾಡಬೇಕು ಇಲ್ಲಿ. ಮತ್ತೆ ಹೆಣ್ಮಕ್ಳ ಬಗ್ಗೆ ಹೇಳಿದ್ರಿ, ಹೆಣ್ಮಕ್ಳು ಹೇಗಿರಬೇಕು ಏನು ಅಂತ. ಆದರೆ ಮನೆಯಲ್ಲಿ ತುಂಬ ಕಷ್ಟ. ಫಸ್ಟು ತಂದೆ ತಾಯಿ ಕಷ್ಟ ನೋಡಿಕೊಂಡು ಮುಂದೆ ಸಾಗಬೇಕು ಸರ್. ಫಸ್ಟು ತಂದೆ ತಾಯಿ ಕಷ್ಟಗಳೇ ನೆನೆಸ್ಕೊಂಡೆ ಈ ಲವ್ ಅವು ಅಂತ ಲೈಫ್ ಹಾಳು ಮಾಡ್ಕೊಳ್ಳೋ ಬದಲು ಪ್ರತಿಯೊಂದು ಸರಿನೂ ಅನ್ನಿಸ್ತೈತೆ ನಾನೇನಾದರೂ ಹುಟ್ಟಿರೋದೇ ದೇಶಕ್ಕೋಸ್ಕರ. ಏನಾದರೂ ಸತ್ತರೆ ಈ ದೇಶಕ್ಕೋಸ್ಕರ ಏನಾದರೂ ಒಂದು ಅಚೀವ್ ಮಾಡೇ ಸಾಯಬೇಕು ಸತ್ತರೆ ಅನ್ನೋದೇ ನನಗೆ